ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ನಾನು ಎಲ್ಲಿ ಬಂದಿದ್ದೇನೆ ಗೊತ್ತಾ? ಇವತ್ತು ನಾನು ಮೆಹಂದಿ ಸೊಪ್ಪು ತೆಗೆಯುವ ಅಂತ ಹೇಳ್ಕೊಂಡು ನಮ್ಮ ಮನೆ ಹತ್ರ ಇರುವಂಥ ಮೆಹಂದಿ ಗಿಡದ ಹತ್ರ ಬಂದಿದ್ದೇನೆ. ಓಕೆನಾ, ನಿಮಗೂ ತೋರಿಸ್ತೇನೆ ಮೆಹಂದಿ ಸೊಪ್ಪು ಯಾಕೆ ತೆಗಿತಾ ಇದ್ದೇನೆ ಅಂತ ಹೇಳ್ಕೊಂಡು. ಇದೇ ನಮ್ಮ ಮೆಹಂದಿ ಗಿಡ. ಓಕೆನಾ, ಮೆಹಂದಿ ಅಂದರೆ ಸಣ್ಣ ಗಿಡದಲ್ಲಿ ಆಗುವುದಲ್ಲ ಮೆಹಂದಿ ಸೊಪ್ಪು, ಇದು ದೊಡ್ಡ ಮರ ಆಗುತ್ತೆ, ದೊಡ್ಡ ಇದೆ. ಓಕೆನಾ, ಕಾಡಲ್ಲೊಂದು ಸೊಪ್ಪು ಸಿಗುತ್ತೆ, ಅದೇ ಇದು ಮೆಹಂದಿ ಸೊಪ್ಪು. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ಮೆಹಂದಿ ಸೊಪ್ಪನ್ನ ತೆಗಿಯೋಕ್ಕಂತ ಬಂದಿದ್ದೇನೆ. ಬಟ್ ಅದು ತುಂಬ ಎತ್ತರದಲ್ಲಿದೆ ಸೊಪ್ಪೆಲ್ಲ, ಅಂದರೆ ಗಿಡ ತುಂಬ ಬೆಳೆದಿದೆ, ಮೇಲೆ ಹೋಗಿದೆ. ಹಾಗಾಗಿ ಸೊಪ್ಪು ಕೈಗೆ ಸಿಗುವುದೇ ಇಲ್ಲ, ಅದು ತುಂಬ ಮೇಲೆ ಇದೆ. ಅದನ್ನು ಕೀಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ನಿಮಗೆ ಸರಿಯಾಗಿ ತೋರಿಸೋಕೆ ಆಗಲಿಲ್ಲ, ಯಾಕಂದರೆ ನಾನು ಒಂದು ಕಡೆ ವಿಡಿಯೋ ಸ್ಟ್ಯಾಂಡ್ ಬೇರೆ ಇಟ್ಟಿದ್ದೇನೆ, ಅದು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ. ಹಾಗಾಗಿ ಅದು ನಿಮಗೆ ಕರೆಕ್ಟಾಗಿ ತೋರಿಸೋಕ್ಕಾಗಲಿಲ್ಲ. ಗಿಡ ಕೂಡ ತುಂಬ ಬೆಳೆದಿದೆ, ಅದನ್ನು ಒಂದೊಂದೇ ಕೀಳೋಕ್ಕೂ ತುಂಬ ಕಷ್ಟ ಆಯಿತು. ಹಾಗೂ ಹೀಗೂ ಹೇಗೋ ಕಷ್ಟಪಟ್ಕೊಂಡು ಎಲ್ಲ ಸ್ವಲ್ಪ ಎಲೆ ನಾನು ಕಿತ್ಕೊಂಡು ಬಂದುಬಿಟ್ಟೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇಷ್ಟು ಎಲೆನ ನಾನು ಕಿತ್ಕೊಂಡು ಬಂದಿದ್ದೇನೆ. ಅಪರೂಪಕ್ಕೆ ಇಂಥದ್ದೆಲ್ಲ ಪೇಸ್ಟ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡಿದರೆ ಚೆನ್ನಾಗಾಗುತ್ತೆ. ಅದೇ ಥರ ನಾನು ಇವಾಗ ಫಿಶ್ ಫ್ರೈ ಯಾವ ಥರ ಮಾಡ್ತೇನೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ ಫ್ರೆಂಡ್ಸ್. ಇವಾಗ 10 ಬ್ಯಾಡಿಗೆ ಮೆಣಸು, ಆಮೇಲೆ ಸ್ವಲ್ಪ ಕರಿಬೇವೆಲೆ ಹಾಕಿಬಿಟ್ಟು ಈ ಥರ ಫ್ಯಾನ್ ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು. ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಸಿ ಆಗಬೇಕು. ಅದೇ ಥರ ಇದಕ್ಕೆ 1 ಸ್ಪೂನು ಕೊತ್ತಂಬರಿ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಇವಾಗ ರುಬ್ಬೋಕ್ಕೆ ಏನೆಲ್ಲ ಹಾಕೋತಾ ಇದ್ದೇನೆ ನೋಡಿ. ಮೊದಲಿಗೆ ಒಂದು ಮಿಕ್ಸಿ ಪಾತ್ರೆಯನ್ನು ತಗೊಂಡಿದ್ದೀನಿ, ಇದಕ್ಕೆ 5 ಹಸಿಮೆಣಸು ಹಾಕಿದ್ದೇನೆ. ನೀವು ಖಾರ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ 7-8 ಬೆಳ್ಳುಳ್ಳಿ ಹಾಕ್ಕೋಬೇಕು. ಆಮೇಲೆ ನೀವೇನು ಹುರಿದಿಟ್ಟಿದ್ದೀರಲ್ಲ ಬ್ಯಾಡಿಗೆ ಮೆಣಸು, ಆಮೇಲೆ ಕೊತ್ತಂಬರಿ ಇದೆಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕು. ಆಮೇಲೆ ಲಾಸ್ಟಿಗೆ ಒಂದು ಸಣ್ಣ ತುಂಡು ಶುಂಠಿ ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು. ಓಕೆನಾ, ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ತಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ರುಬ್ಬಬೇಕು ಫ್ರೆಂಡ್ಸ್. ಓಕೆನಾ, ಸ್ವಲ್ಪ ನೀರು ಹಾಕ್ಕೊಳ್ಳಿ ರುಬ್ಬುವಾಗ. ಇದು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಬೇಕು. ಇವಾಗ ಮೀನೇನಿದೆ, ಈ ಮೀನಿನ ಮೇಲೆ ಸಣ್ಣ ಸಣ್ಣ ಒಂದು ಗೆರೆ ಥರ, ಒಂದು ಲೈನ್ ಥರ ಜಸ್ಟ್ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಮಸಾಲೆ ಚೆನ್ನಾಗಿ ಎಳ್ಕೋಬೇಕು, ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ. ಆ ಮೀನು ಬೇರೆ ಹಾರ್ತಾ ಇದೆ ಫ್ರೆಂಡ್ಸ್, ಕೈಗೆ ಜಾರುತ್ತೆ ಅದು. ಈ ಥರ ಲೈನ್ ಮಾಡಿ ಕಟ್ ಮಾಡ್ಕೊಳ್ಳಿ. ಓಕೆನಾ, ನಿಮಗೆ ಹತ್ರ ಬೇಕಿದ್ರೆ ಹತ್ರ ಮಾಡ್ಕೊಳ್ಳಿ, ಅಕಸ್ಮಾತ್ ದೂರ ಬೇಕಿದ್ರೆ ದೂರನೂ ಮಾಡ್ಕೊ. ಇದೇ ಥರ ಎಲ್ಲ ಮೀನು ಕೂಡ ಕಟ್ ಮಾಡ್ಕೋಬೇಕು. ಇವಾಗ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಸಾಲ, ಅದನ್ನು ನಾನು ಎಲ್ಲ ಮೀನಿಗೂ ಇದೇ ಥರ ಅಪ್ಲೈ ಮಾಡಬೇಕು. ಓಕೆನಾ, ಈ ಥರ ಮೀನಿಗೆ ಚೆನ್ನಾಗಿ ಮಸಾಲನ ಅಪ್ಲೈ ಮಾಡಬೇಕು. ಆವಾಗ ಮೀನೇನಿದೆ ಅದು ಚೆನ್ನಾಗಿ ಮಸಾಲ ಎಳ್ಕೋತದೆ, ಮತ್ತು ಫ್ರೈ ಮಾಡುವಾಗ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ತುಂಬ ಮಸಾಲ ಹಾಕಿಬಿಟ್ಟು ಈ ಥರ ಹಚ್ಚಿ ಫ್ರೆಂಡ್ಸ್. ಇವಾಗ ಫಿಶ್ ಫ್ರೈ ಮಾಡೋಕ್ಕೆ ನಾನು ತವ ಇಟ್ಟಿದ್ದೇನೆ, ತವಕ್ಕೆ ಆಯಿಲ್ ಹಾಕ್ತಾಯಿದ್ದೇನೆ. ಓಕೆನಾ, ನಿಮಗೆ ಯಾವ ಆಯಿಲ್ ಬೇಕೋ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ಳಿ. ಇವಾಗ ಫಿಶ್ನ ನಾನು ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೇನೆ ಫ್ರೆಂಡ್ಸ್. ಇದೇ ಥರ ಒಂದೊಂದೇ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳಿ. ಅದೇ ಥರ ಮೀನಿನ 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಮೀನನ್ನು ತಿರುಗಿಸಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಮೀನು ಚೆನ್ನಾಗಿ ಫ್ರೈ ಆಯಿತು, ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಫಿಶ್ ಫ್ರೈ ರೆಡಿ ಆಗಿದೆ.